ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಉದ್ಯೋಗ ಆಕಾಂಕ್ಷೆಗಳಿಗೆ ಗುಡ್ ನ್ಯೂಸ್. 5 ವರ್ಷ ನಿಮಗೆ ವಯೋಮಿತಿ ಸಡಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಪ್ರಕರಣ ಕೋರ್ಟ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದೆ. ಏನಂದ್ರೆ ರಾಜ್ಯದಲ್ಲಿ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ 2027ರವರೆಗೂ ಹೊರಡಿಸಿರುವ ಎಲ್ಲ ಅಧಿಸೂಚನೆಗೆ ಎಲ್ಲ ಪ್ರವರ್ಗಗಳಿಗೆ ಅಭ್ಯರ್ಥಿಗಳಿಗೆ ಗರಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆಗೆ ಸರ್ಕಾರ ಬಯಸಿದೆ. ಅಂದ್ರೆ 2027ವರೆಗೂ ನಿಮಗೆ ಯಾವ್ಯಾವ ನೋಟಿಫಿಕೇಶನ್ ಕೂಡ ಆಗುತ್ತೆ ಸಿವಿಲ್ ಹುದ್ದೆಗಳಿಗೆ. ಅದಕ್ಕೆ ನಿಮಗೆ ಎಲ್ಲ ಕ್ಯಾಟಗರಿವರೆಗೂ ಕೂಡ ಗರಿಷ್ಠ 5 ವರ್ಷ, ನಿಮಗೆ ಮ್ಯಾಕ್ಸಿಮಮ್ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಬಿಕಾಸ್ ಕೋವಿಡ್ ಬಂತು, ನೇಮಕಾತಿ ಕೂಡ ಆಗ್ತಾ ಇಲ್ಲ, ಮತ್ತೆ ಕೊಡಕ್ ಹೋಗೋದಕ್ಕೆ ಗೊಂದಲ ಆಗಿದೆ. ಸಾಕಷ್ಟು ಜನಕ್ಕೆ ಲೈಕ್ ಅವರ ಏಜ್ ಕೂಡ ಮೀರಿದೆ, ಆದ್ರೂ ಕೂಡ ಅವರು ಓದ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಡಿಸಿಷನ್ ತೆಗೆದುಕೊಳ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲು ವಿಚಾರದಲ್ಲಿ ನಿಮಗೆ 1 ವರ್ಷದಲ್ಲಿ ನಿಮಗೆ ನೇಮಕಾತಿ ತಿಳಿಸಿದ್ದಾರೆ. ಬಳಿಕ ನಿಮಗೆ ಒಟ್ಟು ಶೇಕಡ 50% ಮೀರಿದ್ರೆ ನಿಮಗೆ ಅದು ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ಅಂದ್ಬಿಟ್ಟು ತಡೆ ಹಿಡಿದಿದ್ದಾರೆ. ಅಂದ್ರೆ ಶೇಕಡ 56% ಕೂಡ ಮಾಡಿದ್ದಾರೆ. ಅದನ್ನ 50%ಗೆ ನೀವು ಮಾಡಿ ಅಂತ ಹೇಳಿ ಹೇಳಿದ್ದಾರೆ. 56%ಗೆ ಕೋರ್ಟ್ ಪರ್ಮಿಷನ್ ಕೊಟ್ಟಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ, ಗೊಂದಲ ಕೂಡ ಇದೆ, ನೇಮಕಾತಿ ಡಿಲೇ ಆಗುತ್ತೆ ಅಂತ. ಹೀಗಾಗಿ ನಮಗೆ ಆಕಾಂಕ್ಷಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಅದರ ವಿಚಾರದಲ್ಲಿ ನಿಮಗೆ ನ್ಯಾಯಾಲಯದಲ್ಲಿ ನಿಮಗೆ ವಿಚಾರಣೆ ಕೂಡ ಬಂದಿತ್ತು. ಈ ವೇಳೆ ಬಂದ್ಬಿಟ್ಟು ಕೋರ್ಟ್ ನಿರ್ದೇಶನ ಸರ್ಕಾರಕ್ಕೆ ಪೂರಕವಾಗಿರಲಿಲ್ಲ. ಅಂದ್ರೆ ಕೋರ್ಟ್ ಡೈರೆಕ್ಷನ್ ಬಂದ್ಬಿಟ್ಟು ಸರ್ಕಾರಕ್ಕೆ ಒಪ್ಪಿಗೆ ಆಗಿಲ್ಲ. ಹಾಗಾಗಿ ಇನ್ನು ಕೂಡ ನೇಮಕಾತಿ ಬಂದ್ಬಿಟ್ಟು ಇನ್ನು ಕೂಡ ಡಿಲೇ ಕೂಡ ಆಗುತ್ತೆ, ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದೆ. ಅಂದ್ರೆ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಳಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ನಿಮಗೆ 5 ವರ್ಷ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ವಯೋಮಿತಿ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಮುಂಬರೋ ಎಲ್ಲದಕ್ಕೂ ಕೊಡೋದಿಲ್ಲ. 2027ರವರೆಗೂ ನಿಮಗೆ ಯಾವ ನೋಟಿಫಿಕೇಶನ್ ಕೂಡ ಆಗುತ್ತೆ. ಅಂದ್ರೆ ಇದು 2026, ಮುಂದಿನ ವರ್ಷ ಫುಲ್ ಕಂಪ್ಲೀಟ್ ಇಯರ್ ವರೆಗೂ ನಿಮಗೆ ಯಾವುದೇ ನೋಟಿಫಿಕೇಶನ್ ಕೂಡ ಆಗುತ್ತೆ. ಆ ಸರ್ಕಾರಿ ನೋಟಿಫಿಕೇಶನ್ ಅದಕ್ಕೆ ನಿಮಗೆ ನಿಮಗೆ ಅಂದ್ರೆ ಶೇಕಡ 5 ವರ್ಷದವರೆಗೂ ನಿಮಗೆ ಗರಿಷ್ಠ ಏಜ್ ರಿಲ್ಯಾಕ್ಸೇಷನ್ ನಾವು ಕೊಡ್ತೀವಿ ಅಂತ ಹೇಳಿ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಗುಡ್ ನ್ಯೂಸ್. ಯಾಕಂದ್ರೆ ನಿಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ, ಆಕಾಂಕ್ಷಿಗಳಿಗೆ ನಿರಾಸೆ ಕೂಡ ಆಗಿದೆ. ಸರ್ಕಾರ ಇದನ್ನ ಹೋದ್ರೆ ಸಮಸ್ಯೆ ಕೂಡ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ದಾರೆ. ತಕ್ಷಣವೇ ನಿಮಗೆ ನೇಮಕಾತಿ ಶುರು ಮಾಡಿ, ಶೇಕಡ 50% ಮೀಸಲು ಇರೋ ಕಾರಣ ನಿಮಗೆ ತಕ್ಷಣವೇ ನಿಮಗೆ ನೇಮಕಾತಿ ಶುರು ಮಾಡಿ ಅಂತ ಹೇಳಿ ಆಕಾಂಕ್ಷಿಗಳು ವಾದ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಶೇಕಡ 56% ಮೀಸಲಾತಿ ಸಿಕ್ಕಿದ್ಮೇಲೆ ನಿಮಗೆ ಬೇಕಾದ್ರೆ ಅದಕ್ಕೆ ನೇಮಕಾತಿ ಮಾಡಿ. ಒಳ ಮೀಸಲೀಕರಣಕ್ಕಾಗಿ ನಮಗೆ ಕಾಲಹರಣ ಮಾಡಬೇಡಿ, ನಮಗೆ ಸಾಕಷ್ಟು ತಾಳ್ಮೆ ಮಿತಿ ಮೀರಿದೆ, ತಾಳ್ಮೆ ನಮ್ಮನ್ನ ಪರೀಕ್ಷೆ ಮಾಡಬೇಡಿ, ನಮಗೆ ಸಾಕಷ್ಟು ತೊಂದರೆ ಕೂಡ ಆಗಿದೆ, ವರ್ಷಾನುಗಟ್ಟಲೆ ಓದ್ತಾ ಇದೀವಿ ಅಂತ ಹೇಳಿದ್ದಾರೆ. ನೀವು ನೇಮಕಾತಿ ಮಾಡಿಲ್ಲ ಅಂದ್ರೆ ನಿಮಗೆ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಹೇಳಿ ಆಕಾಂಕ್ಷಿಗಳು ಕೂಡ ಹೇಳಿದ್ದಾರೆ. ಇದರ ನಡುವೆ ಗುಡ್ ನ್ಯೂಸ್, ಏಜ್ ರಿಲ್ಯಾಕ್ಸೇಷನ್ಗೆ ಸರ್ಕಾರ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ, ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದೆ. ಆದಷ್ಟು ಬೇಗ ಡಿಸಿಷನ್ ತೆಗೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.